ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಯುಗಾದಿ ಹಬ್ಬನ ನಮ್ಮ ಮನೆಯಲ್ಲಿ ನಾವು ಯಾವ ಥರ ಆಚರಿಸ್ತೀವಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಬರ್ರಿ ಇವತ್ತು ನಮ್ಮ ಮನೆಯಲ್ಲಿ ಏನೇನಾಗುತ್ತಾ ಏನೇನಿಲ್ಲ ಅಂತ ಅದನ್ನೆಲ್ಲನೂ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಮನೆ ಮುಂದೆ ಹಬ್ಬ ಅಂದಮೇಲೆ ಕಲರ್ ಆಗಿ ರಂಗೋಲಿ ಇರಬೇಕು ಅಂದ್ರೇ ಚೆಂದ. ಹಂಗಾಗಿ ನಾನು ಕಲರ್ ಆಗಿ ರಂಗೋಲಿನ ಹಾಕಿದ್ದೀನಿ ನೋಡಿರಿ. ಹಾಗೆ ಮಾವಿನ ತೋರಣ ಕಟ್ಟಿದ್ರೈತೆ ಅಂತೇಳಿ ಮಾವಿನ ತೋರಣನೆಲ್ಲನೂ ನಮ್ಮ ಹಸ್ಬೆಂಡು ರೆಡಿ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ದೇವ್ರ ಪೂಜೆ ಮಾಡಿದ್ರೈತೆ ಅಂತೇಳಿ ದೇವ್ರ ಪೂಜೆನ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ. ಆಮೇಲೆ ಫಸ್ಟು ದೇವ್ರಿಗೆ ಅಡುಗೆ ಮಾಡೋಕ್ಕೆಲ್ಲ ಲೇಟ್ ಆಗುತ್ತೆ. ಫಸ್ಟು ದೇವ್ರಿಗೆ ಬೇವು ಬೆಲ್ಲ ಮಾವಿನಕಾಯಿನ ನೈವೇದ್ಯ ಹಿಡಿದ್ರಾಯ್ತು ಅಂತೇಳಿ ಇಲ್ಲಿ ನೈವೇದ್ಯನ ಹಿಡಿತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲಾಗಿ ಅಡುಗೆ ಏನೇನು ಐತಂತ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇದು ಹೆಸರುಬೇಳೆನ ನೆನೆಸಿಟ್ಟಿದ್ದೀನಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ. ಇಲ್ಲಿ ನೋಡಿರಿ ಬೇಳೆನ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ಲಾಗಿ ಹಬ್ಬದ ಊಟ ಏನೇನಿರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿರಿ ನಮ್ಮ ಹಸ್ಬೆಂಡು ಮನೆಗೆ ತೋರಣ ಎಲ್ಲ ಕಟ್ಟಿದ್ದಾರೆ. ಎಷ್ಟು ಮಸ್ತಾಗಿ ಕಟ್ಟಾರ ನೋಡಿರಿ. ಇಲ್ಲಿ ನಾನು ಚಿಕ್ಕದಾಗಿ ಒಂದು ರಂಗೋಲಿನ ಹಾಕಿದ್ದೀನಿ. ಹೊಸಲು ಪೂಜೆ ಎಲ್ಲ ಮಾಡಿದ್ದೀನಿ. ಮನೆ ಒಳಗಡೆ ಎಲ್ಲನೂ ಈ ಥರ ಮಾವಿನ ತೋರಣ ಕಟ್ಟಿದ್ದೀವಿ ನೋಡಿರಿ. ಮಾವಿನ ತೋರಣ ಕಟ್ಟಿದ ಮೇಲೆ ಹಬ್ಬದ ಕಳೆನೇ ಬಂತು ಮನೆಗೆ. ಹಾಗೆ ನಮ್ಮ ಮನೆ ಎದುರುಗಡೆ ಇರೋರು ಇವತ್ತು ಒಂದು ಆಫೀಸ್ದು ಓಪ್ನಿಂಗ್ ಮಾಡಿದರು. ಅವರು ನಮಗೆ ಪೂಜೆಗೆ ಕರೆದಿದ್ರು. ಇವಾಗ ಅವ್ರ ಮನೆಗೆ ನಾವು ಅಂದರೆ ಅಂಗಡಿಗೆ ಪೂಜೆಗೆ ಬಂದಿದ್ದೀವಿ. ಹಾಗೆ ಎಲ್ಲರೂ ಒಬ್ರೊಬ್ಬರಾಗಿ ಬರ್ತಾಯಿದ್ರು. ಇವಾಗ ನಾವು ಪೂಜೆಗೆ ಬಂದು ನಮಸ್ಕಾರ ಮಾಡಿಕೊಂಡು ಇಲ್ಲಿ ಆರತಿ ಎಲ್ಲ ಮಾಡೋಕ್ಕೆ ಕೊಟ್ಟಿದ್ದರು. ಆರತಿನೆಲ್ಲ ಮಾಡಿದ್ವಿ. ಇವಾಗ ಅರಿಶಿನ ಕುಂಕುಮ ಕೊಡ್ತೀನಿ ಅಂತಂದರು, ಅದಕ್ಕೆ ನಿಂತ್ಕೊಂಡಿದ್ವಿ. ಇಲ್ಲಿ ನೋಡ್ರಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು, ತಾಂಬೂಲನ ಕೊಟ್ಟಿದ್ದಾರೆ. ಬಾಳೆಹಣ್ಣು, ಎಲೆ, ಅಡಿಕೆ, ಆಮೇಲೆ ಹೂ ಕೊಟ್ಟಿದ್ದರು, ಅದನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ ಹಂಸಿಕಾ ಯಾವ ಥರ ಕೂತಿದ್ದಾಳೆ. ಇವಾಗ ದೇವ್ರ ಪ್ರಸಾದ ಕೊಡ್ತೀನಿ ಅಂದರು, ಅದಕ್ಕೆ ವೇಟ್ ಮಾಡ್ತಾಯಿದ್ವಿ. ಪ್ರಸಾದನೂ ಕೊಟ್ಟರು ನೋಡ್ರಿ. ಇದು ಪ್ರಸಾದ ಕಡಲೆಪುರಿ, ಮಿಕ್ಚರು, ಹಂಗೆ ಸ್ವೀಟು ಕೊಟ್ಟರು. ತಿನ್ಕೊಂಡು ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ನಮ್ಮ ಮನೆಯಲ್ಲಿ ನಾಷ್ಟ ಏನಪ್ಪ ಅಂದ್ರೆ ಬೆಳಗ್ಗೆ ಅವಲಕ್ಕಿ ಮಾಡಿದ್ವಿ. ನಮ್ಮ ಯಜಮಾನ್ರ ಫೇವ್ರೇಟ್ ಅವಲಕ್ಕಿ ಮಾಡಿದ್ವಿ ನೋಡಿರಿ. ಇವಾಗ ಅವ್ರಿಗೆ ಅವಲಕ್ಕಿನ ಹಾಕ್ಕೊಟ್ಟೆ. ಅವರು ಮಾವಿನಕಾಯಿ ಎಲ್ಲ ತೊಗೊಂಬಂದಿದ್ರು. ಮಾವಿನಕಾಯಿ ಚಿತ್ರಾನ್ನ ಮಾಡು ಅಂಥೇಳಿ ಕೊಡ್ತಾಯಿದ್ರು. ಹಾಗೆ ಬೇವು ಬೆಲ್ಲ ಎಲ್ಲ ತೊಗೊಂಬಂದಿದ್ರು. ಬೇವನ್ನ ಹಾಕಿ ಅಡುಗೆ ಮಾಡು ಇವತ್ತು ಅಂತ ಕೊಡ್ತಾಯಿದ್ರು. ಅದನ್ನೆಲ್ಲ ತೊಗೊಂಡು ಎತ್ತಿಟ್ಟು ಇವಾಗ ನೋಡಿರಿ ಇಲ್ಲಿ ಬೇಳೆ ಎಲ್ಲ ಬೇಯಿಸಿದ್ದೀನಿ. ಹೂರ್ಣನ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ಗ್ರೈಂಡ್ ಮಾಡಿ ಇಟ್ಕೊತೀನಿ. ಅಷ್ಟರಲ್ಲಿ ಹುಣಸೆಹಣ್ಣು ಹಿಂದೈತಿ, ನಾಷ್ಟ ಎಲ್ಲ ಆಗೈತಿ. ಇವಾಗ ಸ್ವಲ್ಪ ಚಹಾ ಕುಡಿದ್ರೈತೆ ಅಂತ ಚಹಾ ಮಾಡ್ಕೊತಾ ಇದ್ದೆ. ನಮ್ಮೂರಲ್ಲಿ ಬೇವು ಅಂತೇಳಿ ಸ್ಪೆಷಲಾಗಿ ಒಂದು ರೆಸಿಪಿನ ತೋರಿಸೋಣ ಅಂತೇಳಿ ನಮ್ಮೂರು ಸ್ಪೆಷಲ್ಲು ಬೇವನ್ನ ಮಾಡ್ತಾಯಿದ್ದೀನಿ ನೋಡಿರಿ. ಈ ಹಬ್ಬದ ದಿನ ಸ್ಪೆಷಲ್ಲಾಗಿ ನಮ್ಮೂರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ಮಾಡೋದು ನೋಡಿರಿ. ಬೇವು ಅಂದರೆ ಇದೆ. ಇವಾಗ ಅದನ್ನು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬೇವಿಗೆ ಒಂದು ಎಚ್ಚ ಅಂತೇಳಿ ಸಿಗುತ್ತೆ ಊರಲ್ಲಿ, ಬಟ್ ಇಲ್ಲಿಲ್ಲ. ನಾನು ಅದನ್ನು ಎಚ್ಚನ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಕೊಬ್ಬರಿನ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕಲ್ಸಕ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಸೋಂಪನ್ನ ಹಾಕ್ಕೊಂಡಿದ್ದೀನಿ. ಇದು ಬೇವಿನ ಎಚ್ಚನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಪುಟಾಣಿನ ಹಾಕ್ಕೊತಾ ಇದ್ದೀನಿ. ಇವಾಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನುಣ್ಣಗೆ ಇದನ್ನು ಒಣದಾಗಿಯೇ ರುಬ್ಕೋಬೇಕು ನೋಡಿರಿ. ಇದು ಒಣದಂತಂದರೆ ನೀರೇನು ಹಾಕೋಬಾರ್ದು. ಇದನ್ನು ಪೌಡ್ರ್ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಸಣ್ಣಾಗಿ ಇದನ್ನು ರುಬ್ಕೋಬೇಕು. ಇವಾಗ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿರಿ. ಎಷ್ಟೊಂದು ಸಣ್ಣ ಆಗೈತಿ. ಈ ಥರ ಇರಬೇಕು. ಇದು ಬೇವಿನ ಎಚ್ಚ ಅಂತ ಹೇಳ್ತೀವಿ. ಊರಲ್ಲಾದರೆ ಬೇವಿನ ಎಚ್ಚ ಅಂದ್ರೇ ಅದು ಎಲ್ಲನೂ ಅದರಲ್ಲಿ ಇರುತ್ತೆ. ಅದನ್ನೇ ಕೊಟ್ಬಿಡ್ತಾರೆ ಅಂಗಡಿಯಲ್ಲಿ. ಬಟ್ ಇಲ್ಲೆಲ್ಲೂ ಸಿಗಲ್ಲ. ನಾನೇ ರೆಡಿ ಮಾಡ್ಕೊಂಡಿದ್ದೀನಿ. ಪ್ರತಿ ವರ್ಷ ನಾನು ಇದೇ ಥರನೇ ರೆಡಿ ಮಾಡ್ಕೊಡೋದು. ಇವಾಗ ಬೇವು ಮಾಡೋಕ್ಕೆ ಹಣ್ಣುಗಳು ಬೇಕು. ಯಾವ್ಯಾವ ಹಣ್ಣು ತೊಗೊಂಡಿದ್ದೀನಿ ನಾನಂದರೆ, ನಾನು ಜಾಸ್ತಿ ಏನು ಹಣ್ಣು ತೊಗೊಳ್ಳಲ್ಲ. ಸಿಂಪಲ್ಲಾಗಿ ಬಾಳೆಹಣ್ಣು, ದ್ರಾಕ್ಷಿ, ಕರ್ಬೂಜ ತೊಗೊಂಡಿದ್ದೀನಿ, ಮಾವಿನಕಾಯಿ, ಇಷ್ಟೇ ಹಣ್ಣನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬೇಕಂದರೆ ಸ್ವಲ್ಪ ಕಲ್ಲಂಗಡಿನ ಮೇಲೆ ಹಾಕ್ಕೊತೀನಿ. ಇವಾಗ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಫಸ್ಟು ಕರ್ಬೂಜನ ಕಟ್ ಮಾಡಿಕೊಂಡು ಅರ್ಧ ಕರ್ಬೂಜ ಏನಿದೆ, ಒಂದು ಕರ್ಬೂಜ ತೊಗೊಂಡಿದ್ದೀನಿ. ಅರ್ಧ ಕರ್ಬೂಜನ ಇವಾಗ ಜ್ಯೂಸ್ ಥರ ನೀರು ಹಾಕ್ದೇ ಅದನ್ನು ರುಬ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಟ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಬಾಳೆಹಣ್ಣನ್ನು ಅದೇ ಥರ ಮಿಕ್ಸರಲ್ಲಿ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಅದೇ ಥರ ದ್ರಾಕ್ಷಿನೂ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಎಲ್ಲ ಹಣ್ಣುಗಳನ್ನು ಈ ಥರ ಮಿಕ್ಸಿನಲ್ಲಿ ಜ್ಯೂಸ್ ಥರ, ಅಂದರೆ ಪೂರ್ತಿ ಗ್ರೈಂಡ್ ಆಗಬಾರ್ದು, ಸ್ವಲ್ಪ ಜ್ಯೂಸ್ ಥರ ಮಾಡ್ಕೊಂಡಿದ್ದೀನಿ. ನೀರೇನೂ ಹಾಕ್ಕೊಂಡಿಲ್ಲ. ಇವಾಗೆಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಬಾಳೆಹಣ್ಣು, ದ್ರಾಕ್ಷಿ, ಮ್ಯಾಂಗೋ ಮತ್ತು ಕಲ್ಲಂಗಡಿ, ಕರ್ಬೂಜ ಎಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕುಡಿಬೇಕಾದ್ರೆ ಅದು ಬಾಯಲ್ಲಿ ಸಿಗಬೇಕು. ಸಿಕ್ಕಾಗ ತಿನ್ನೋಕ್ಕೆ ಒಂಥರ ರುಚಿಯಾಗಿರುತ್ತೆ ಅಂತೇಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇವಾಗ ಅದು ಕಟ್ ಮಾಡಿರೋ ಹಣ್ಣುಗಳನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಯುಗಾದಿ ಹಬ್ಬದ ದಿನ ಮಾಡುವಂಥ ಬೇವು ನೋಡಿರಿ. ಇವಾಗ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತಣ್ಣನ ನೀರು ಹಾಕ್ಕೊತಾ ಇದ್ದೀನಿ. ಇದು ಮೀಸಲು ನೀರು ಹಾಕ್ಕೊತಾ ಇದ್ದೀನಿ. ತಣ್ಣಗಿರೋದು ಒಂದು 2 ಲೀಟ್ರ್ ನೀರನ್ನ ಹಾಕ್ಕೊತಾ ಇದ್ದೀನಿ.
ಇಲ್ಲಿ ನೋಡ್ರಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ನಮ್ಗೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನಮ್ಮ ಮನೆಗೆ ಬೇವು ಕುಡಿಯೋಕ್ಕೆ ಜಾಸ್ತಿ ಜನ ಬರ್ತಾರೆ ಅಂಥೇಳಿ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ರಿ ನಾವೇನು ಆವಾಗಲೇ ಪೌಡ್ರೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ವಿ ಬೇವಿನ ಹೆಚ್ಚ, ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಹುಣಸೆಹಣ್ಣು ರಸನ ಹಾಕ್ಕೊತಾ ಇದ್ದೀನಿ ನೋಡಿರಿ. ಹುಣಸೆಹಣ್ಣು ರಸನೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ಹುಳಿ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಹುಳಿ ಬೇಡ ಅಂದರೆ ಮೀಡಿಯಮಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 kg ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಬೇವು ಬೆಲ್ಲ ಅಂದಮೇಲೆ ಸ್ವಲ್ಪ ಬೆಲ್ಲ ಇರಲಿ ಅಂಥೇಳಿ ಸ್ವಲ್ಪ ನೇಮಕ್ಕಂತೇಳಿ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಇವಾಗೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಬೇವು ಎಲೆ, 1-2 ಎಲೆ, ಒಂದು ಸ್ವಲ್ಪ ಹೂನ, ಬೇವಿನ ಹೂನ ಹಾಕ್ಕೊಂಡಿದ್ದೀನಿ. ಇವಾಗೆಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಮುಚ್ಚಿಡ್ತೀನಿ. ಇಷ್ಟೇ ನೋಡಿರಿ ಬೇವು. ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬೇವು. ನನಗಂತೂ ಸಖತ್ ಇಷ್ಟ ಈ ಬೇವು. ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಇದನ್ನು ಮಾಡೇ ಮಾಡ್ತೀವಿ ನೋಡಿರಿ. ಇವಾಗ ಈ ಥರ ಬೇವನ್ನೆಲ್ಲ ಮಾಡಿ ಪ್ರತಿಯೊಬ್ಬರು ನಮ್ಮ ಗೆಳತಿಯರಿಗೆ ಆಯಿತು, ನಾವು ಅವ್ರ ಮನೆಗೆ ಹೋಗೋದು, ಅವ್ರು ನಮ್ಮ ಮನೆಗೆ ಬರೋದು, ಒಬ್ಬರು ಮನೆಗೆ ಒಬ್ಬರು ಹೋಗಿ ಬೇವನ್ನ ಕುಡಿತೀವಿ. ಈ ಹಬ್ಬನ ಈ ಥರ ಆಚರಿಸ್ತೀವಿ. ಬಿಸಿ ಬಿಸಿ ಅಡುಗೆ ರೆಡಿ ಆಗ್ತಾ ಇದೆ. ಹಬ್ಬದ ಸ್ಪೆಷಲ್ ಅಡುಗೆ, ಯುಗಾದಿ ಹಬ್ಬದ ಸ್ಪೆಷಲ್ ಅಡುಗೆ ಏನೇನು ಮಾಡಿ ನಾನು ತೋರಿಸ್ತೀನಿ ನೋಡಿರಿ. ಬಾಳೆಹಣ್ಣು ಮಾಡಿಲ್ಲ, ಸಿಂಪಲ್ಲಾಗಿ ಮಾಡೀನಿ. ಹೊಟ್ಟೆ ಹಸಿವು ಆಗ್ತಾಯಿತ್ತು. ಆಯ್ತು, ಇವಾಗ ಹಪ್ಪಳ ಕರೆದು ಹೋಳಿಗೆ ಮಾಡೋದಷ್ಟೇ ಕೆಲಸ. ಹಪ್ಪಳ ಕರಿಯಾಕ್ತೀನಿ. ಹಪ್ಪಳ ಕರಿಯೋದು, ಹೋಳ್ಗೆ ಮಾಡೋದು, ಊಟ ಮಾಡೋದು. ಮಜ್ಜಿಗೆ ಮೆಣಸು, ಹೋಳಿಗೆಗ ಮಜ್ಜಿಗೆ ಮೆಣಸು ಮಸ್ತ್ ಇರ್ತೈತಿ. ಬಿಸಿ ಬಿಸಿ ಹೋಳಿಗೆ ರೆಡಿ ಆಗ್ತಾ ಇದೆ. ನಾನು ತಿನ್ನಕ್ಕೆ ರೆಡಿ ಆಗಿನಿ. ಓಕೆ, ಹೋಳಿಗೆ ಎಣ್ಣೆ ಹಾಕ್ಬಿಡು, ತುಪ್ಪ ಹಾಕ್ಬೇಕು. ತುಪ್ಪ ಮೇಲೆ ಹಾಕೊಂಡು ತಿನ್ಬೇಕು. ಸೂಪರ್ ಹೋಳಿಗೆ ಮಸ್ತ್ ಬಂದಲ್ಲ. ಊಟ ಮಾಡೋದೇ ಒಂದು ಕೆಲಸ. ಅದಕ್ಕೆ ರಜೆ ಹಾಕಿನಿ ಅವತ್ತು. ಹೋಳಿಗೆ ಉಣಕ್ಕ ರಜೆನೇ ಐತಿ. ನೀನು ಸ್ಪೆಷಲ್ ರಜೆ ಹಾಕಿದಿ? ಅದು ರಜೆ ಹಾಕಿನಿ. ರಜೆ ನೋಡ್ರಿ ಎಷ್ಟು ಮಸ್ತ್ ಬರತ್ತಾವ ಹೋಳಿಗೆ. ಅದ ಚಲೋ ಇರ್ಬೇಕಂದ್ರೆ ಹೋಳಿಗೆ ಮಸ್ತ್ ಬರ್ತಾವ. ಹೂರಣ ಕಣಕ ಎಲ್ಲ ಅದ ಚಲೋ ಇತ್ತಂದ್ರೆ ನಾವು ಹೆಂಗೆ ಮಾಡ್ತೀವಿ ಹಂಗೆ ಹೋಳಿಗೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹೋಳಿಗೆ ತಿನ್ನೋಣ ಬನ್ನಿ. ಯುಗಾದಿ ಹಬ್ಬದ ದಿನ ಎಲ್ಲರೂ ಹೋಳಿಗೆ ತಿನ್ನಕ್ಕೆ ಬರ್ರಿ ನಮ್ಮ ಮನೆಗೆ. ಒಂದು ಗಡಿಗೆ ಬೇವು ಮಾಡೀವಿ, ಬೇವು ಜೊತೆಗೆ ಹೋಳಿಗೆ. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಹಬ್ಬದ ಊಟ ಏನೇನೈತೆ ಅಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಹೋಳಿಗೆ ಮಾಡೀನಿ ನೋಡ್ರಿ. ಇವಾಗ ಬಿಸಿದು ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿದ್ದೀನಿ, ಮತ್ತು ಆಮೇಲೆ ಬೇಕಾದ್ರೆ ಮಾಡ್ಕೊಂಡ್ರೈತಂದು ಸ್ವಲ್ಪ ಮಾಡೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಹಪ್ಪಳ ಕರೆದೀನಿ. ಹಂಗೆ ಇದ್ರೊಳಗೆ ನೋಡ್ರಿ ಮಜ್ಜಿಗೆ ಮೆಣಸಿನ್ಕಾಯಿ ಇದನ್ನು ಕರೆದೀನಿ. ಇಲ್ಲಿ ಹಪ್ಪಳ ಕರೆದೀನಿ ನೋಡ್ರಿ. ಇದು ಕೋಸಂಬರಿ. ಇದು ನೋಡ್ರಿ ವೈಟ್ ರೈಸು. ಬೇವು ನೋಡ್ರಿ, ಇದು ಬೇವು ಇಷ್ಟೊಂದು ಬೊಗಣಿ ಮಾಡೀನಿ. ಬೇವು ಎಲ್ಲರೂ ಬರ್ತಾರಂತಲೇ ಮಾಡೀನಿ. ಇಲ್ಲಿ ಹೋಳ್ಗೆ ಸಾರು. ಇದು ಮಾವಿನಕಾಯಿ ಚಿತ್ರಾನ್ನ ನೋಡ್ರಿ. ಇವತ್ತು ಹಬ್ಬದ ಊಟ ಇಷ್ಟೇ ಸಿಂಪಲ್ಲಾಗಿ ಮಾಡೀನಿ. ಬರ್ರಿ, ಈಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ಇದು ನಮ್ಮ ಮನೆ ಓನರು ಹಬ್ಬದ ಊಟ ನಮ್ಮ ಮನೆಗೆ ಕಳಿಸಿದ್ದಾರೆ. ಏನೇನು ಕಳಿಸಿದ್ದಾರೆ ಅಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಹೋಳ್ಗೆ ಮಾಡ್ಯಾರ. ಇದು ಯಾವುದೋ ಒಂದು ಚಿತ್ರಾನ್ನ ನೋಡ್ರಿ. ಇಲ್ಲಿ ಕೋಸಂಬರಿ ಐತಿ. ಇಲ್ಲಿ ಬೀನ್ಸ್ ಪಲ್ಯ, ಆಲೂಗಡ್ಡೆ ಪಲ್ಯ.
ಇದೇನೋ ಒಂಥರ ಉಪ್ಪಿನಕಾಯಿ ಥರ ಮಾಡಿರ್ತಾರೆ, ಚೆನ್ನಾಗಿರುತ್ತೆ. ಇದು ಒಂಥರ ಉಪ್ಪಿನಕಾಯಿ ಥರ ಇರುತ್ತೆ, ಚೆನ್ನಾಗಿರುತ್ತೆ ನೋಡ್ರಿ. ಇದು ಇಲ್ಲಿ ಹೋಳ್ಗೆ ಸಾರು ಅನಿಸುತ್ತೆ. ಇದು ಇಲ್ಲಿ ನೋಡ್ರಿ, ಇಲ್ಲಿ ಹೋಳ್ಗೆ ಸಾರು. ಇದು ನಮ್ಮ ಮನೆ ಓನರ್ ಆಂಟಿ ಕಳಿಸ್ಯಾರ ನೋಡ್ರಿ ನಮಗೆ ಊಟಕ್ಕೆ, ಹಬ್ಬದ ಊಟ. ನಾವು ಮಾಡಿದ್ವಿ ಹೋಳ್ಗೆ, ಕೊಟ್ಟು ಬಂದೀನಿ, ಅವರು ನಮಗೆ ಕಳಿಸ್ಯಾರ ನೋಡ್ರಿ. ಇವತ್ತು ಹೊಸ ವರ್ಷ ದಿನ ಹೊಸದು ಏನಾದರೂ ತೊಗೋಬೇಕು ಅಂತ ಅಂದ್ಕೊಂಡು ಇವತ್ತು ಶಾಪಿಂಗ್ ಮಾಡಿದ್ದೀವಿ ನೋಡ್ರಿ. ಇದು ಬಂದು ಮೂಗ್ಬಟ್ಟು, ಇದು ಡೈಮಂಡ್ದು ಒಂದು ಮೂಗ್ಬಟ್ಟನ್ನ ತೊಗೊಂಡು ಬಂದಿದ್ದೀವಿ. ಹಾಗೆ ಡೈಮಂಡ್ದೇ ಒಂದು ಜುಮ್ಕಿನ ತೊಗೊಂಡು ಬಂದಿದ್ದೀವಿ. ಇದು ನಮಗಲ್ಲ, ನಮ್ಮ ರಿಲೇಟಿವ್ಸ್ಗೆ ತೊಗೊಂಡಿರೋದು. ಇವತ್ತು ಹೊಸ ದಿನ ಹೊಸದೇನಾದರೂ ಶಾಪಿಂಗ್ ಮಾಡಿದ್ರಾಯ್ತಂತ ಇದೆರಡೂ ಶಾಪಿಂಗ್ ಮಾಡಿದ್ದೀವಿ. ಇದು ಬಂದು ಜಾಯಲಕಾಸಲ್ಲಿ ಇವತ್ತು ಶಾಪಿಂಗ್ನ ಮಾಡಿರೋದು. ಇದಕ್ಕೆ ಎಷ್ಟು ದುಡ್ಡು ಆಯ್ತಪ್ಪ ಅಂದರೆ, ಇದು ಅವರು ಹೇಳಿದ್ದು 1,30,000, ನಾವು ಕೊಟ್ಟಿರೋದು 1,00,000 ನೋಡ್ರಿ. ಅದು ಇದು ಅಂಥೇಳಿ ವೇಸ್ಟೇಜು ಅದು ಇದರಲ್ಲಿ ಸ್ವಲ್ಪನ ಕಟ್ ಮಾಡಿಸಿ 1,00,000 ಕೊಟ್ಟಿದ್ದೀವಿ. ಇವಾಗ ನಮ್ಮ ಮನೆಗೆ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಅವರು ವಿಡಿಯೋನಲ್ಲಿ ಬರಲ್ಲ ಅಂತಂದರು, ಹಂಗಾಗಿ ಅವ್ರನ್ನೇನು ತೋರಿಸ್ಲಿಲ್ಲ. ಇವಾಗ ಅವರು ಬೇವು ಕುಡಿಯೋಕೆ ಬಂದಿದ್ದಾರೆ, ಅವ್ರಿಗೆ ಬೇವನ್ನ ಕೊಡ್ತಾಯಿದ್ದೀನಿ ನೋಡ್ರಿ. ಬೇವಂತೂ ಮಸ್ತಾಗಿತ್ತು, ಭಾರಿ ಟೇಸ್ಟಿಯಾಗಿತ್ತು. ಎಲ್ಲರೂ ಸೇರಿ ಬೇವನ್ನ ಕುಡಿತಾ ಇದ್ದೀವಿ. ಇವಾಗ ನಮ್ಮ ಸೋದರತ್ತೆ ಮನೆಗೆ ಬಂದಿದ್ವಿ, ಬೇವು ಕುಡಿಯೋಕ್ಕೆ ಕರೆದಿದ್ರು. ಇದು ನೋಡ್ರಿ ನಮ್ಮ ಸೋದರತ್ತೆಯ ಮೊಮ್ಮಗ, ಅವ್ರ ಮನೆಗೆ ಬೇವು ಕುಡಿಯೋಕೆ ಬಂದಿದ್ದೀವಿ. ಇವಾಗ ಬೇವು ಮಾಡಿದಾಗ ಅವ್ರ ಮನೆಗೆ ನಾವು, ನಮ್ಮ ಮನೆಗೆ ಅವರು ಹೋಗಿ ಬೇವನ್ನ ಕುಡಿತೀವಿ ನೋಡ್ರಿ. ನಾವು ಯುಗಾದಿ ಹಬ್ಬನ ಈ ಥರ ಆಚರಿಸ್ತೀವಿ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.